ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ಟಿಫನ್ ಸೆಂಟರ್ ರೂಮ್ ನ ತೋರಿಸ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಅಂದ್ರೆ ಕಬ್ಬನ್ಪೇಟೆಯಲ್ಲಿರುವಂತಹ ಚಿಕ್ಕಣ್ಣ ಟಿಫನ್ ರೂಮ್ ಅಂತ. ತುಂಬಾ ಹಳೇದು, ಬಟ್ ತುಂಬಾನೇ ಟೇಸ್ಟ್ ಚೆನ್ನಾಗಿರತ್ತೆ. ನಾವು ವೀಕೆಂಡ್ಸ್ ಬೇಗನ ಎದ್ದು ಈ ತರ ಬ್ರೇಕ್ಫಾಸ್ಟಿಗೆ ಅಂತ ಹುಡ್ಕೊಂಡು ಹೋಗೋ ಅಂತದ್ದು ನಮ್ಗೆ ತುಂಬಾನೇ ಇಷ್ಟ. ಕೆಲವರು ಲೇಸಿ ಡೇ ಅಂತ ಮಾಡ್ತಾರೆ. ನಮ್ಗೆ ಈ ತರ ಸಾಟರ್ಡೆ ಸಂಡೇ ವೀಕೆಂಡ್ಸ್ ಅಲ್ಲಿ ಬೇಗ ಎದ್ಬಿಟ್ಟು ಎಲ್ಲಾದ್ರೂ ಹೋಗುವಂತದ್ದು ತುಂಬಾನೇ ಇಷ್ಟ. ಸೊ ನಾವಿವತ್ತು ಬಂದಿರೋದು ಕಬ್ಬನ್ಪೇಟೆಯಲ್ಲಿರುವಂತಹ ಚಿಕ್ಕಣ್ಣ ಟಿಫನ್ ಸೆಂಟರಿಗೆ. ತುಂಬಾ ಹಳೆಯದು, ನಾನು ಆಗ್ಲೇ ಹೇಳ್ದಂಗೆ. ನೋಡ್ತಾ ಇರ್ಬೋದು ನೀವು, ಪುನೀತ್ ರಾಜ್ಕುಮಾರ್ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಫೋಟೋ ಎಲ್ಲ ಹಾಕೊಂಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ರೆ CTR ಚಿಕನ್ ಟಿಫನ್ ರೂಮ್ ಅವ್ರದ್ದು ಮೆನು ಬೋರ್ಡ್ ನ ಕೂಡ ಇಲ್ಲಿ ಹಾಕಿದ್ದಾರೆ. ಹಾಗೇನೆ ಇವ್ರದ್ದು ಕ್ಯಾಟ್ರಿಂಗ್ ಸರ್ವಿಸ್ ಕೂಡ ಇದೆ ಅಂತ ಅಲ್ಲಿ ಹಾಕೊಂಡಿದ್ದಾರೆ. ಈ ಚಿಕನ್ ಟಿಫನ್ ರೂಮಿಗೆ ಈ ಬೊಂಬಾಟ್ ಭೋಜನ ಸಿಹಿ ಕಹಿ ಚಂದ್ರು ಅವ್ರು ಕೂಡ ವಿಸಿಟ್ ಮಾಡಿ ವೆಜ್ ಪುಲಾವ್ಗೆ ಹಾಗೆ ಖಾಲಿ ಗೀ ದೋಸಾಗೆ ಒಳ್ಳೆ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಆಕ್ಚುಲಿ ವೀಕೆಂಡ್ಸ್ ಬಂದ್ರೆ ತುಂಬಾನೇ ಕ್ರೌಡ್ ಇರುತ್ತೆ. ಸ್ವಲ್ಪ ನೀವು ವೇಟ್ ಮಾಡ್ಬೇಕಾಗತ್ತೆ. ಆಮೇಲೆ ನಾನ್ ಹೇಳ್ದೆ ಅನ್ಕೊಂಡು ಹೋಗ್ಬಿಟ್ಟು ನನ್ನನ್ನ ಬೈಬೇಡಿ. ಸೊ ಆ ಸೈಡ್ ಹೋಗ್ಬಿಟ್ಟು ಜಾಗಿಂಗು, ಸೈಕ್ಲಿಂಗು, ವಾಕಿಂಗು ಮಾಡ್ಕೊಂಡು ಒಂದೊಳ್ಳೆ ಬ್ರೇಕ್ಫಾಸ್ಟ್ ಮಾಡ್ಬೋದು ಅಂತಂದ್ರೆ ಇಲ್ಲಿಗೆ ಬರ್ಬೋದು. ಅಲ್ಲಿ ಕೂಡ ತುಂಬಾ ಜನ ಜಾಗಿಂಗ್ ಮಾಡಿರೋರು, ಸೈಕ್ಲಿಂಗ್ ಮಾಡಿರೋರು ಕೂಡ ಬ್ರೇಕ್ಫಾಸ್ಟಿಗೆ ಬಂದಿದ್ರು. ಇಲ್ಲಿ ಟೋಕನ್ ಸಿಸ್ಟಮ್ ಇರುತ್ತೆ, ಹಾಗೆ ಸೆಲ್ಫ್ ಸರ್ವಿಸು. ಆಮೇಲೆ ಇಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ಅಂತ ಒಂದ್ 2-3 ಚೇರ್ಗಳು ಇರುತ್ತೆ ಅಷ್ಟೇ, ಬಿಟ್ರೆ ಟೇಬಲ್ ಸಿಸ್ಟಮ್ ಎಲ್ಲ ಇರೋದಿಲ್ಲ. ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡು ನೀವು ಇಲ್ಲಿಗೆ ಹೋಗಿದ್ರೆ ಹೋಗ್ಬೋದು. ಫಸ್ಟ್ ನಾವೂನು ಗೀ ಖಾಲಿ ದೋಸೆ ತಗೊಂಡ್ವಿ, ಹಾಗೇನೆ ವೆಜ್ ಪುಲಾವ್ನ ಟ್ರೈ ಮಾಡೋಣ ಅಂತ ಆರ್ಡರ್ನ ಕೊಟ್ವಿ. ಸೊ ದೋಸೆಗೆ ಅಂತೂ ಸಿಕ್ಕಾಬಟ್ಟೆ ವೇಟಿಂಗ್ ಇತ್ತು. ಫಸ್ಟ್ ಪಲಾವೇ ಬಂತು. ಸೊ ಪಲಾವ್ನ ಟ್ರೈ ಮಾಡಿದೆ. ಪಲಾವ್ ಜೊತೆ ಸಾಗು ಹಾಗೇನೆ ಚಟ್ನಿ, ನೀರ್ ಚಟ್ನಿ ಕೊಡ್ತಾರೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಅದಾದ್ಮೇಲೆ ಮಸಾಲ್ ದೋಸೆ, ನೀವೇ ನೋಡ್ತಾ ಇರ್ಬೋದು. ಮಸಾಲ್ ದೋಸೆಗೆ ಗಟ್ಟಿ ಚಟ್ನಿ, ಮೇಲೆ ತುಪ್ಪ ಹಾಕ್ಬಿಟ್ಟು ಒಳಗಡೆ ಆಲೂಗಡ್ಡೆ ಪಲ್ಯನ ಕೊಡ್ತಾರೆ. ಹೋಮ್ಲಿ ಟೇಸ್ಟ್ ಇರುತ್ತೆ. ನಿಮ್ಗೆ ಆ ತರ ಇಷ್ಟ ಆಗುತ್ತೆ ಅನ್ನೋದಾದ್ರೆ ನೀವ್ ಇಲ್ಲಿ ಬಂದ್ಬಿಟ್ಟು ಖಂಡಿತ ಟ್ರೈ ಮಾಡ್ಬೋದು. ದೋಸೆಗೆ ಮಾತ್ರ ತುಂಬಾನೇ ಕ್ಯೂ ಇರುತ್ತೆ. ಸೊ ದರ್ಶಿಲ್ ಕೂಡ ದೋಸೆ ಮತ್ತೆ ಪುಲಾವ್ನ ಎರಡನ್ನೂ ಇಷ್ಟಪಟ್ಟ. ಅದಾದ್ಮೇಲೆ ಗೀ ಪುಡಿ ಇಡ್ಲಿ ಹಾಗೇನೆ ಗೀ ಖಾಲಿ ದೋಸೆನ ಟೇಸ್ಟ್ ಮಾಡಿದ್ವಿ. ಎಲ್ಲಾ ಟೇಸ್ಟುನು ತುಂಬಾನೇ ಚೆನ್ನಾಗಿತ್ತು. ನಿಮ್ಗೂ ಈ ತರ ಟೇಸ್ಟ್ ಮಾಡ್ಬೇಕು ಅಂದ್ರೆ ನೀವು ಇಲ್ಲೊಂದ್ಸಲ ಪಕ್ಕಾ ಟ್ರೈ ಮಾಡ್ಬೋದು. ಸೊ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಅದಾದ್ಮೇಲೆ ಒಂದೊಳ್ಳೆ ಕಾಫಿನ ಕುಡ್ಕೊಂಡು ನಾವ್ ಅಲ್ಲಿಂದ ಮನೆಗ್ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.